ಓಕೆ. ಸಿಂಗಲ್ ಓನರ್ ಗಾಡಿ ಸಿಗೋದು ಕಮ್ಮಿ. ಸಿಂಗಲ್ ಓನರ್ ಗಾಡಿ ವೆಲ್ ಮೇಂಟೈನ್ ಇದೆ ಗಾಡಿ. 2,75,000 ಕೊಡಿ ಸರ್, ತಗೊಂಡೋಗಿ ಸರ್. ಇದು 12 ಮಾಡಲು. ಎಸ್ಪೆಷಲಿ ಇದು ಏನು ಅಂದ್ರೆ CNG ಫಿಟ್ ಆಗಿದೆ. ಅಪ್ರೂವಲ್ ಆಗಿದೆ. ಬನ್ನಿ ಕಳ್ಸ್ಕೊಡಿ. ನಿಮ್ ಕಡೆ ನಮ್ಮ ಮೈಸೂರವರು ಎಲ್ಲೇ ಆಗ್ಲಿ, ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾನೆ ಬರ್ಲಿ, ಅದ್ರ ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ಶೋರೂಮ್ ಇಷ್ಟು ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್. ಡೌನ್ ಪೇಮೆಂಟ್ ಅಂತ ಬಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಬರುತ್ತೆ ಸರ್. 50,000 ಡೌನ್ ಪೇಮೆಂಟ್ ಅಲ್ಲಿ ಸ್ವಿಫ್ಟ್ ಕೂಡ ತಗೋಬಹುದು. ಅದು ಕೂಡ ಇದು 4 ಸಿಲಿಂಡರ್ ಗಾಡಿ. ಇದು 4 ಲಕ್ಷ ಹೇಳ್ತಾ ಇದೀನಿ ಸರ್. 4 ಲಕ್ಷ ಹೇಳ್ತೀನಿ. ಫುಲ್ ಲೋನೇ ಆಗುತ್ತೆ. ಓಕೆ ಸರ್, ಇದು ಕಸ್ಟಮರ್ ಏನ್ ಮಾಡೋಣ ಅಂದ್ರೆ 360 ಡಿಗ್ರಿ ಕ್ಯಾಮೆರಾ ಹಾಕ್ಬಿಡೋಣ ಸರ್. 360 ಡಿಗ್ರಿ. ನೀವು ಎಲ್ಲಿ ನಿಂತ್ಕೊಂಡ್ರೆ ನೀವು ನಿಂತಿರೋದು ಕಾಣುತ್ತೆ, ನಾನ್ ನಿಂತಿರೋ ಕಾಣುತ್ತೆ. 3,65,000 ಹೇಳ್ತಾ ಇದ್ದೀನಿ ಸರ್. 365. 100% ಗಾಡಿ ಮೇಲೆ ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಹೇಳಕ್ಕಾಗಲ್ಲ ಸರ್. ಪೂರ್ತಿ ಲೋನ್ ಆಗುತ್ತೆ. ಇಲ್ಲ ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಇರುತ್ತೆ. ಇದನ್ನು ಅಷ್ಟೇ ಸರ್. ಇದಕ್ಕೆ 4 ಲಕ್ಷ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? 4,65,000 ಹೇಳ್ತಾ ಇದ್ದೀನಿ ಸರ್. 6 ಲಕ್ಷ ಲೋನೇ ಆಗುತ್ತೆ ಸರ್. 6.5 ಲಕ್ಷ ಹೇಳ್ತಿದ್ರೆ ಅದ್ರಲ್ಲಿ 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. ಸಿಂಗಲ್ ಓನರ್ ಗಾಡಿ ಬರೀ 40,000 ಓಡಿದೆ. 2.5 ಲಕ್ಷ ನಾನು ಲೋನೇ ಮಾಡಿಸ್ಕೊಡ್ತೀನಿ, ಫ್ರೀ ಆಗಿ ತಗೊಂಡೋಗಿ. ಓಕೆ. ಸೊ 0 ಡೌನ್ ಪೇಮೆಂಟ್ ಅಲ್ಲಿ ನೀವು ಏನು ಕೂಡ ಪರ್ಚೇಸ್ ಮಾಡಬಹುದು. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಬೋದು. ಎಷ್ಟವರೆಗೂ ಲೋನ್ ಆಗ್ಬೋದು ಇದಕ್ಕೆ? ಆಗ್ಬಿಡು ಸರ್. ಇವೆಲ್ಲ ಮಾಡ್ಲಿರೋದ್ರಿಂದ ನಿಮ್ಗೆ 100% ಆಗ್ಬಿಡು ಸರ್ ಗಾಡಿ. ನಾನಿವತ್ತು ಟಾಪ್ ಗೇರ್ ಕಾರ್ಸ್ ಬಂದಿದ್ದೀನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಸಿರಿ ನೋಡ್ತಾ ಬೋದು. ನಾವೀಗ ಬಂದಾಗ ಒಂದು ವೆಹಿಕಲ್ ಡೆಲಿವರಿ ಆಗ್ತಿದೆ. ಯಾವ್ದಪ್ಪ ಇದು ಅಂದ್ರೆ ಪೋಲೋ ಐಲ್ಯಾಂಡ್ ಪ್ಲಸ್ ಅಲ್ಲ ಇದು? ಐಲ್ಯಾಂಡ್ ಪ್ಲಸ್. ಯಾವ ಮಾಡಲ್ ಇದು? ಇದು 16 ಮಾಡಲ್ ಸರ್. ಓಕೆ, 2016 ಮಾಡಲ್ ಪೋಲೋ ಆಲ್ರೆಡಿ ಸೋಲ್ಡ್ ಆಗಿದೆ. ಡೆಲಿವರಿಗೂ ಕೂಡ ರೆಡಿ ಆಗಿದೆ. ಡೆಲಿವರಿ ಕೊಡ್ತಾ ಇದೀವಿ. ಸೊ ನೀವು ನೋಡ್ತಾ ಬೋದು, ಕಸ್ಟಮರ್ ಕೂಡ ನಮ್ಮ ಜೊತೆನೇ ಇದ್ದಾರೆ. ಏನ್ ಸರ್ ನಿಮ್ಮ ಹೆಸರು? ದೇವರಾಜ್ ಅಂತ. ಎಲ್ಲಿಂದ ಬರೋದು? ನಾವು ಕೆಂಗೇರಿಯಿಂದ ಬರೋದು. ಕೆಂಗೇರಿಯಿಂದ. ಸರ್, ಇವಾಗ ಒಂದು ಕಾರ್ ಶೋರೂಮ್ ಅಲ್ಲಿ ಒಂದು ಕಾರ್ ತೊಗೊಳಕ್ ಮುಂಚೆ ಒಂದು ತುಂಬಾ ಕಡೆ ಶೋರೂಮ್ ಅಲ್ಲಿ ವಿಚಾರಿಸಿರ್ತೀರಲ್ವಾ? ಹೌದು. ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತು? ಮೇನ್ ಗಾಡಿ ಮೇಂಟೆನೆನ್ಸ್, ಓಕೆ, ಜೊತೆಗೆ ಅಂಡ್ ಪ್ರೈಸ್, ಲೋನ್, ಇದು ಲೋನ್ ಪ್ರೊಸೆಸಿಂಗ್ ಇದು ತುಂಬಾ ಫಾಸ್ಟ್ ಆಗಿತ್ತು. ಫಾಸ್ಟ್ ಆಗಿತ್ತು. ಅಂಡ್ ಗಾಡಿ ವೆಲ್ ಮೇಂಟೈನ್ ಗಾಡಿ ಇಟ್ಕೊಂಡಿದ್ದಾರೆ ಎಲ್ಲ. ಓಕೆ. ಸೊ ಇಷ್ಟ ಆಯ್ತು, ಅದಕ್ಕೆ ಇದು ಮಾಡಿದೆ. ಕಂಡೀಷನ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಪ್ರೈಸ್ ಕೂಡ ಒಳ್ಳೆ ಪ್ರೈಸ್. ಓಕೆ. ಸೊ ನೋಡಿದ್ರಲ್ಲ, ಈ ತರ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಏನಾದ್ರು ಕಾರ್ಗಳು ಬೇಕಂದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇವತ್ತು ಇದೊಂದು ಗಾಡಿ ಡೆಲಿವರಿ ಕೊಡ್ತಾ ಇದೀವಿ. ಸೊ ಅದ್ಬಿಟ್ಟು ನೀವು ನೋಡ್ತಾ ಬೋದು, ಇನ್ನೂ ತುಂಬಾನೇ ಬೆಜ್ಜಾನ್ ಗಾಡಿಗಳು ಸ್ಟಾಕ್ಸ್ ಅಲ್ಲಿ ಇರುತ್ತೆ. 1 by 1 ನಾವು ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್, ಅಡ್ರೆಸ್ ಎಲ್ಲಿ ಬರ್ತದೆ ನಿಮ್ಮ ಶೋರೂಮ್ದು? ಸರ್, ನಮ್ದು ಟಾಪ್ ಗೇರ್ ಕಾರ್ಸ್ ಅಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜ್, ಓಕೆ, ಔಟರ್ ರಿಂಗ್ ರೋಡ್, ನೆಕ್ಸಾ ಶೋರೂಮ್ ಇದೆ. ಓಕೆ. ಪಕ್ಕದಲ್ಲಿ ಮಹೇಂದ್ರ ಶೋರೂಮ್, ಅದ್ರ ಪಕ್ಕ ICICI ಬ್ಯಾಂಕ್ ಇದೆ. ನಮ್ದು ಪಕ್ಕದಲ್ಲೇ ಬರುತ್ತೆ ಶೋರೂಮ್. ಟಾಪ್ ಗೇರ್ ಅಂತ ಹೊಸದಾಗಿ ಮಾಡಿರೋದು ಸರ್. ಇದು ಹೊಸದಾಗಿ ಮಾಡಿರೋದು. ಆಮೇಲೆ ನಿಮ್ಗೆ ಎಲ್ಲ ಕ್ವಾಲಿಟಿ ವೈಸ್ ಕಾರ್ ಇಟ್ಟಿದೀವಿ. ಬನ್ನಿ, ನಿಮ್ಗೆ 100% ಲೋನ್ ಮಾಡ್ಕೊಡ್ತೀನಿ. ಬೇಗ ಒಂದು 3 ಅವರಲ್ಲಿ ಲೋನ್ ಅಪ್ರೂವಲ್ ಏನಾಗುತ್ತೆ, ನಿಮ್ಗೆ ಲೋನ್ ಎಷ್ಟಾಗುತ್ತೆ ಅಂತ 3 ಅವರಲ್ಲಿ ಹೇಳ್ಬಿಡ್ತೀನಿ. 3 ಅವರಲ್ಲಿ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತೀನಿ. ಓಕೆ. ಇವಾಗಂತೂ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನನ್ನ ಕಾರ್ ಕೊಟ್ಟರು ಖುಷಿ ಆಗ್ತಿದೆ. 100% ಲೋನ್ ಮಾಡ್ಕೊಡ್ತೀನಿ ಸರ್. 100% ಆಗಿದೆ. 100%. ಇವಾಗ ಇವ್ರು ಹೆಂಗ್ ಖುಷಿ ಪಟ್ರು, ಅದೇ ತರನೇ ನನ್ನ ವಿಡಿಯೋ ನೋಡ್ಕೊಂಡು ಬರೋ ಸಬ್ಸ್ಕ್ರೈಬರ್ ಕೂಡ ಯಾವ ಕಾರ್ ತಗೊಂಡು ಕೂಡ ಇದೇ ತರ ಖುಷಿಯಾಗಿರ್ಬೇಕು ಅಂತ ಒಂದು ಗಾಡಿ ನೀವು ಕೊಡ್ಬೇಕು ಸರ್. ನೀವು ಬನ್ನಿ ಕಳ್ಸ್ಕೊಡಿ. ನಿಮ್ ಕಡೆ ನಮ್ಮ ಮೈಸೂರವರು ಎಲ್ಲೇ ಆಗ್ಲಿ, ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾನೆ ಬರ್ಲಿ, ಅದ್ರ ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ಶೋರೂಮ್ ಇಷ್ಟು ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್. ನಿಮ್ಗೆ ಎಷ್ಟಾರ ಡೌನ್ ಪೇಮೆಂಟ್ ತಗೊಬನ್ನಿ. ನಿಮ್ಗೆ ಇಲ್ಲೇ ಬ್ಯಾಂಕ್ ಅವ್ರು ಇರ್ತಾರೆ ಕುತ್ಕೊಂಡು, ಇಲ್ಲೇ ನಿಮ್ಗೆ ಎಷ್ಟಾಗುತ್ತೆ ಲೋನು, ನಿಮ್ಗೆ ಎಷ್ಟಾಗುತ್ತೆ ಡೌನ್ ಪೇಮೆಂಟ್ ಎಲ್ಲ ಹೇಳ್ಬಿಡ್ತೀನಿ. ನಾನು ಎಲ್ಲರ ತರ ಅಷ್ಟು ಡೌನ್ ಪೇಮೆಂಟ್ 10,000 ಕೊಡಿ, 20,000 ಕೊಡಿ ಆತರ ಹೇಳಲ್ಲ. ಇಲ್ಲಿ ಬ್ಯಾಂಕ್ ಅವ್ರ ಮುಂದೆ ಕೊಡಿಸ್ತೀರಿ, ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಲೋನ್ ಎಷ್ಟಾಗ್ತದೆ, ಮಿಕ್ಕಿದ ಇಷ್ಟು ಲೋನ್ ಡೌನ್ ಪೇಮೆಂಟ್ ಮಾಡಿ. ನಿಮ್ಗೆ 100% ಆದ್ರೆ ನಿಮ್ ಸಿಬಿಲ್ ಚೆನ್ನಾಗಿತ್ತು 100% ಮಾಡ್ಕೊಡ್ತೀನಿ. ಈಗ ನಿಮ್ಮ ಹತ್ರ ಇನ್ನು ರಿಮೈನಿಂಗ್ ಕಾರ್ಸ್ ಏನಿದೆ ಎಲ್ಲಾನು ಕೂಡ ಡೀಟೇಲ್ ತಿಳಿಸ್ಕೊಡೋಣ. ಅದಕ್ಕೂ ಮುಂಚೆ ಸರ್ಗೆ ಫಸ್ಟ್ ಗಾಡಿ ಡೆಲಿವರಿ ಕೊಟ್ಬಿಡಿ. ಓಕೆ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಅಂಕಲ್ ಬನ್ನಿ. ಅಂಕಲ್ ಒಳ್ಳೇದಾಗ್ಲಿ. ಚೆನ್ನಾಗಿ ಬನ್ನಿ. ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲೂ ಕೂಡ ನ್ಯೂ ಶೇಪ್ ಅಂದ್ರೆ ಆಪಲ್ ಶೇಪ್ ಅಂತಾನೆ ಹೇಳ್ಬೋದು. K02 ಅಂದ್ರೆ ಬೆಂಗಳೂರು ನೋಂದಾಯಿತ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಡೀಟೇಲ್ ಸರ್. ಇದು ಸರ್ 19 ಮಾಡಲ್, ಸೆಕೆಂಡ್ ಓನರ್, 65,000 ಓಡಿದೆ ಸರ್. ಓಕೆ. VXI ಸರ್ ಗಾಡಿ, ಪೆಟ್ರೋಲ್ ಗಾಡಿ. ಓಕೆ ಸರ್, ಇದು 5,80,000 ಹೇಳ್ತಿದ್ದೀನಿ. ಒಂದು 5,60,000 ಮಾಡ್ಕೊಡ್ತೀನಿ ಸರ್. 5,60,000 ರೂಪಾಯಿಗೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಬರುತ್ತೆ ಸರ್. 50,000 ಡೌನ್ ಪೇಮೆಂಟ್ ಅಲ್ಲಿ ಸ್ವಿಫ್ಟ್ ಕೂಡ ತಗೋಬಹುದು. ಅದು ಕೂಡ ಇದು 4 ಸಿಲಿಂಡರ್ ಗಾಡಿ. 4 ಸಿಲಿಂಡರ್ ಸರ್. ಓಕೆ. ಇವಾಗೆಲ್ಲ ನಿಮ್ಗೆ ಬರ್ತಾರಂತದ್ದು 3 ಸಿಲಿಂಡರ್. 4 ಸಿಲಿಂಡರ್ದು ಪವರೇ ಬೇರೆ, ಮಜಾನೇ ಬೇರೆ. ಅದ್ ಯಾರು ಓಡಿಸಿರ್ತಾರೆ ಅವ್ರಿಗೆ ಮಾತ್ರ ಇದ್ರದ್ದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರಾದ್ರೂ 4 ಸಿಲಿಂಡರ್ ಸ್ವಿಫ್ಟ್ ಹುಡುಕ್ತಾರೆ, ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ಮೈಲೇಜ್ ವೈಸ್ ನೀವು ಆರಾಮಿಗೆ 18+ ಅಂದ್ರೆ 18ಕ್ಕಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗು, ABS ಈಗ ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಗಾಡಿ. ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರುತಿ ಸುಜುಕಿ ಬಗ್ಗೆ ನಾವು ಹೇಳುವಂತ ಅವಶ್ಯಕತೆ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಈಗ ಇದು ಸ್ವಿಫ್ಟ್ ನಾವು ಆಲ್ರೆಡಿ ಡೀಟೇಲ್ ಕೊಟ್ಟಿದ್ದೀವಿ. 50,000 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅನ್ನೋ ಪರ್ಚೇಸ್ ಮಾಡಬಹುದು. ಪೋಲೋ ಬಗ್ಗೆ ಡೀಟೇಲ್ಸ್ ಸರ್. 13 ಮಾಡಲ್, ಸೆಕೆಂಡ್ ಓನರ್ ಸರ್. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ಐಲೈನ್ ಸರ್. ಐಲೈನ್ TDI ಸರ್. ಗಾಡಿ ಸೂಪರ್ ಆಗಿದೆ ಸರ್. ಎಲ್ಲ ಫೀಚರ್ ಬರುತ್ತೆ. ಐಲೈನ್ ಇರೋದ್ರಿಂದ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ 1 ಲಕ್ಷ ಓಡಿದೆ ಸರ್ ಗಾಡಿ. ಓಕೆ. ಇದು 4 ಲಕ್ಷ ಹೇಳ್ತಾ ಇದೀನಿ ಸರ್. 4 ಲಕ್ಷ. 4 ಲಕ್ಷ ಹೇಳ್ತಾ ಇದ್ದೀನಿ.
ಓಕೆ 2013ನೇ ಮಾಡಲ್ ಪೋಲೋ ಡೀಸೆಲ್ 4 ಲಕ್ಷ, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸರ್ ಲೋನ್ ಆಗಲ್ಲ ಸರ್ ಇದಕ್ಕೆ, ಲೋನ್ ಆಗೋದಿಲ್ಲ. ಲೋನ್ ಆಗಲ್ಲ, ಹ್ಮ್, ಫುಲ್ ಕ್ಯಾಶ್ ಬರ್ಬೇಕು ಸರ್. ಫುಲ್ ಕ್ಯಾಶ್ ಬರ್ಬೇಕು, ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಓಕೆ, ಇದರಲ್ಲಿ ಬಂದು ನಿಮ್ಗೆ ಅಂದ್ರೆ 13 ಮಾಡಲ್ ಆದ್ರಿಂದ ನಿಮ್ಗೆ ಲೋನ್ ಆಗೋದಿಲ್ಲ. ಒಂದ್ ವೇಳೆ ಲೋನ್ ಆದ್ರೂ ಕೂಡ ಕಡಿಮೆ ಡ್ಯೂರೇಷನ್ ಸಿಗುತ್ತೆ ಅವ್ರಿಗೆ. ಹೌದು. ಓಕೆ, ಅಂದ್ರೆ ಡ್ಯೂರೇಷನ್ ಏನಿರುತ್ತಲ್ಲ ಒಂದು ಅದು ಕಡಿಮೆ ಇರುತ್ತೆ. ಯಾರಾದ್ರೂ ಪೋಲೋ ಹುಡುಕ್ತಾ ಇದ್ರೆ, ಒಳ್ಳೆ ಬಜೆಟ್ ಅಲ್ಲಿ ಬೇಕು ಮತ್ತೆ ಡೀಸೆಲ್ ವೆಹಿಕಲ್ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. Hyundai i20, ಸೊ ನೀವು ನೋಡ್ತಾ ಇರಬಹುದು ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಫೀಚರ್ ಇರುವಂತದ್ದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಅದರಲ್ಲೂ ಕೂಡ ಇದು ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಡೀಸೆಲ್ ವೇರಿಯಂಟ್ ಸರ್. ಓಕೆ, ಇದು ಕೂಡ ನೀವು ಆರಾಮಾಗಿ 20+ ಅಂದ್ರೆ 20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು? ಸರ್ 12 ಮಾಡಲು ಸೆಕೆಂಡ್ ಓನರ್. ಓಕೆ, 3,65,000 ಹೇಳ್ತಾ ಇದ್ದೀನಿ ಸರ್. 365. 365 ಬಂದ್ರೆ ನೆಗೋಷಿಯಬಲ್ ಮಾಡೋದು. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಇದೆ. ಓಕೆ, 3,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಮತ್ತೊಂದು ವೋಕ್ಸ್ವ್ಯಾಗನ್ ಪೋಲೋ ಇರುತ್ತೆ. ಅದರಲ್ಲೂ ಕೂಡ ಇದು ವೈಟ್ ಕಲರ್ ಗಾಡಿ, K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಗಾಡಿ. ನೋಡ್ತಾ ಇರಬಹುದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಇದು ಕೂಡ ಟಾಪ್ ಎಂಡ್ ನಾ? ಟಾಪ್ ಎಂಡ್ ಸರ್, ಐಲ್ಯಾಂಡ್ ಪ್ಲಸ್ ಇದು ಟಾಪ್ ಎಂಡ್. ಓಕೆ, 15 ಮಾಡಲು ಸೆಕೆಂಡ್ ಓನರ್ ಸರ್. ಹಾ, ಇದು ಬಂದು 5,500 ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಮಾಡಿ. ಓಕೆ, 15 ಮಾಡಲ್ ಸೆಕೆಂಡ್ ಓನರ್ 5.5 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಅಂದ್ರೆ ಇದು ಕೂಡ ಟಾಪ್ ಎಂಡ್. ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತದ್ದು. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ ಪೆಟ್ರೋಲ್ ಆಗಿರೋದ್ರಿಂದ ಒಂದು 16-17+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಬರಲಿ, ಇದಕ್ಕೆ ಇದು ಲೋನ್ ಆಗೋದ್ರಿಂದ 100% ಗಾಡಿ ಮೇಲೆ ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಹೇಳಕ್ಕಾಗಲ್ಲ ಸರ್, ಪೂರ್ತಿ ಲೋನ್ ಆಗುತ್ತೆ. ಇಲ್ಲ ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಇರುತ್ತೆ. ಒಂದು 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನಿಮ್ಗೆ ಇದರಲ್ಲಿ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಆಗ್ಬೋದು, ಇಲ್ಲ 50,000 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಕೂಡ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್. ಅದು ಕೂಡ ವಿತ್ ಬ್ಯಾಕ್ ಸ್ಪಾಯ್ಲರ್ ಇರುವಂತದ್ದು. ಅದರಲ್ಲೂ ಕೂಡ ಬ್ಯಾಟ್ಮನ್ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು 14 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ಹಾ, ZXi ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್ ZXi. ಇದರಲ್ಲಿ ಮ್ಯಾಗ್ ವೀಲ್, ಕ್ಯಾಮ್ರಾ ಎಲ್ಲ, ರಿವರ್ಸ್ ಕ್ಯಾಮ್ರಾ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಎಲ್ಲ ಪ್ರತಿಯೊಂದು ಫೀಚರ್ ಇದೆ. ZXi ಇರೋದ್ರಿಂದ ಇದನ್ನು ಅಷ್ಟೇ ಸರ್. ಇದಕ್ಕೆ 4 ಲಕ್ಷ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? 4,65,000 ಹೇಳ್ತಾ ಇದ್ದೀನಿ ಸರ್. ಓಕೆ, 4,65,000 2014 ಮಾಡಲ್ಗೆ. ಅದರಲ್ಲೂ ಕೂಡ ನಿಮಗೆ 4 ಲಕ್ಷ ಲೋನ್ ಆಗುತ್ತೆ. ಇನ್ನು 65,000 ಏನಿರುತ್ತೆ ಡೌನ್ ಪೇಮೆಂಟ್ ಇರುತ್ತೆ. ನಿಮಗೆ ಇರಲ್ಲ ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತ. ಯಾರು ಟಾಪ್ ಎಂಡ್ ಹುಡುಕ್ತಾ ಇದ್ರೆ ಸಿಗಬೇಕು ಸರ್ ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಪೆಟ್ರೋಲ್ ವೇರಿಯಂಟ್ ಆದ್ರೂ ಕೂಡ ನೀವು ಆರಾಮಾಗಿ 16-17+ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಯಾವ ರೀತಿ ಓಡಿಸ್ತೀರಾ ನಿಮ್ಗೆ ಅದ್ರ ಮೇಲೆ ಮೈಲೇಜ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಬಲೆನೋ. ಅದರಲ್ಲೂ ಕೂಡ ಇದು KA50 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಈಗ ಪ್ರತಿಯೊಂದು ಕೂಡ ಫೀಚರ್ ಇರುವಂತದ್ದು. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ಮೈಲೇಜ್ ಕೂಡ ನೀವು ಆರಾಮಾಗಿ 18+ ಅಂದ್ರೆ ಇದು ಬಂದು ರಿಫೈನ್ಡ್ ಇಂಜಿನ್ ಆದ್ರಿಂದ 18+ 18ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಏನ್ ಸರ್ ಇದು? ಸರ್ 17 ಮಾಡಲು ಸಿಂಗಲ್ ಓನರ್, ಬರೀ 55,000 ಓಡಿದೆ. ಓಕೆ, ಯಾವ್ದು ಪೀಸ್ ಪೇಂಟ್ ಆಗಿಲ್ಲ, ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಒರಿಜಿನಲ್ ಪೇಂಟ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. 6,500 ಹೇಳ್ತಾ ಇದ್ದೀನಿ ಸರ್. 6 ಲಕ್ಷ ಲೋನೇ ಆಗುತ್ತೆ ಸರ್. 6.5 ಲಕ್ಷ ಹೇಳ್ತಿದ್ರೆ ಅದ್ರಲ್ಲಿ 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ನೆಗೋಷಿಯಬಲ್ ಪ್ರೈಸ್ ಅಲ್ವಾ ಸರ್ ಇದೆಲ್ಲ? ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಎಲ್ಲಾನು ಕೂಡ ಟೇಬಲ್ ಬಂದ್ರೆ ಅದು ನಿಮ್ಮ ಹೆಸರು ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಬಿಡ್ತೀನಿ. ಓಕೆ, ನೆಗೋಷಿಯಬಲ್ ಇರುತ್ತೆ. ವ್ಯಾಪಾರ ಅನ್ನೋದು ಯಾವಾಗಪ್ಪ ಅಂದ್ರೆ ನೀವು ಕೂಡ ಬರ್ಬೇಕಾಗುತ್ತೆ. ಬಂದು ನಿಮ್ಗೆ ಏನ್ ಬೆಲೆ ಬೇಕು ನೀವು ಕೇಳಬೇಕಾಗುತ್ತೆ. ಯಾವ ಬೆಲೆ ಇವ್ರಿಗೆ ಇಟ್ಟಿದ್ರೆ ಇವ್ರು ಕೊಡ್ತಾರೆ. ಸೊ ಒಂದು ಮಾತುಕತೆಗೆ ಬಂದಾಗ ನಿಮ್ಗೆ ಕೊನೆ ಪ್ರೈಸ್ ಅಂದ್ರೆ ಕೊನೆಯ ಬೆಲೆ ಅಂತ ಏನ್ ಹೇಳ್ತೀವಿ ಅದು ಡಿಸೈಡ್ ಆಗುತ್ತೆ. ಆವಾಗಲೂ ಕೂಡ ನೀವು ಗಾಡಿನ ಚೆಕ್ ಮಾಡಿ ಖಂಡಿತವಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಲೋನ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕೂಡ ಸಿಗುತ್ತೆ. ಬೇಕನ್ನೋರು ಬಲೆನೂ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್. ಇದು ಕೂಡ ನ್ಯೂ ಶೇಪ್ ಅಂದ್ರೆ ಆಪಲ್ ಶೇಪ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಗಾಡಿ. ಏನ್ ಸರ್ ಡೀಟೇಲ್ ಇದು? ಸರ್ 2020 ಮಾಡಲ್, 2020 ಮಾಡಲ್. 20 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಬರೀ 40,000 ಓಡಿದೆ. ಹೊಸ ಟೈರ್ ನಾನೇ ಹಾಕ್ಸಿದ್ದೀನಿ ಸರ್. ಓಕೆ, ಬರೋ ಕಸ್ಟಮರ್ಗೆ ಟೈರ್ ಕಮ್ಮಿ ಇದೆ ಅಂತ ಅನ್ಕೋಬಾರ್ದಲ್ವಾ? ಯಾಕಂದ್ರೆ ಮಾಡ್ಲಿರೋ ಗಾಡಿ ಬಿಲ್ಲು ಒಳಗಡೆ ಇಟ್ಟಿದ್ದೀನಿ, ಬಿಲ್ಲು ಕೊಡ್ತೀನಿ. ಹೊಸ ಟೈರ್ ಹಾಕ್ಸಿದ್ದೀನಿ. ಗಾಡಿ 40,000 ಓಡಿದೆ ಸರ್. ಇದು ಗಾಡಿ 6.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. 6.5 ಲಕ್ಷ 4 ಸಿಲಿಂಡರ್ ಗಾಡಿಗೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಎಷ್ಟಾರ ಮಾಡಿ ಸರ್, ಸಿಬಿಲ್ ಮೇಲೆ ಡಿಪೆಂಡ್. ಓಕೆ, ನೀವು ಕುತ್ಕೊಂಡ್ರೆ ಆನ್ ಟೇಬಲ್ ಕುತ್ಕೊಂಡು ನಾನು ಅಲ್ಲೇ ಚೆಕ್ ಮಾಡ್ತೀನಿ. ನಿಮ್ಗೆ ಲೋನ್ ಎಷ್ಟಾಗುತ್ತೆ ನೋಡಿ, ಮಿಕ್ಕಿದ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ಮಿನಿಮಮ್ ಒಂದು 50,000 ಅಂತ ಡೌನ್ ಪೇಮೆಂಟ್ ಇರುತ್ತೆ. ಇರುತ್ತೆ ಸರ್. ಇಲ್ಲ ಒಬ್ಬೊಬ್ರಿಗೆಲ್ಲ ನೋಡಿ, ಇವಾಗ ಅವ್ರು ಪೋಲೋ ತಗೊಂಡ್ರ ಅವ್ರದ್ದು 1 ಲ್ಯಾಕ್ ಸ್ಯಾಲ್ರಿ ಇದೆ, ಅವ್ರ ಓನ್ ಹೌಸ್ ಇದೆ, ಅವ್ರಿಗೆ 100% ಲೋನ್ ಆಯ್ತು ಸರ್. ಓಕೆ, ಬರೀ 25,000 ಡೌನ್ ಪೇಮೆಂಟ್ ಮಾಡೋದು ಸರ್. ಆ ತರ ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮ್ಮ ಒಂದು ಸಿಬಿಲ್ ಆಧಾರಿತದ ಮೇಲೆ ನಿಮಗೆ ಸಾಲದ ಸೌಲಭ್ಯ ಕೂಡ ಇರುತ್ತೆ. ಅಂದ್ರೆ ಬ್ಯಾಂಕಿಂದ ನಿಮಗೆ ಲೋನ್ ಕೂಡ ಸಿಗುತ್ತೆ. ಬೇಕು ಅಂದ್ರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ನೀವೇನಾದ್ರೆ 20+ ಮೈಲೇಜ್ ಬರುವಂತ ಗಾಡಿ ಬೇಕು ಸರ್ ಅಂದ್ರೆ, ಸೊ ಆಲ್ಟೋ ಹೇಗೆ 20+ ಮೈಲೇಜ್ ಬರುತ್ತೆ ಅದೇ ತರ Hyundai ಏನು ಕೂಡ ಬಂದೇ ಬರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಯಾರಾ ಪ್ಲಸ್ ವೇರಿಯಂಟ್. ಇದು ಡೀಟೇಲ್ ಸರ್ ಇದು?
ಸರ್ ಏನು ಯಾವ ಮಾಡ್ಲಿದ್ದು 14 ಮಾಡ್ಲಿ ಸರ್, ಓಕೆ 14 ಮಾಡ್ಲಿದ್ದು ಸೆಕೆಂಡ್ ಓನರ್. ಆಮೇಲೆ ನಿಮ್ಗೆ ಪವರ್ ವಿಂಡೋ ಎಲ್ಲ ಬರುತ್ತೆ, ಟಾಪ್ ಅಂಡ್ ಓಕೆ ಪ್ಲಸ್ ಇದು ಹಾ ಹಾ ಟಾಪ್ ಅಂಡ್. ಎರಾ ಪ್ಲಸ್ ಹಾ ಸರ್ ಪ್ಲಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಕ್ಸ್ಟ್ರಾ ಫಿಟೆಡ್. ಎಲ್ಲ ಬರುತ್ತೆ. ಓಕೆ ಒಳ್ಳೆ ಲೆದರ್ ಸೀಟ್ ಎಲ್ಲ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್. ಓಕೆ 2.5 ಲಕ್ಷ ಹೇಳ್ತಾ ಇದೀನಿ. ಹಾ 2.5 ಲಕ್ಷ ಲೋನ್ ಕೊಟ್ಬಿಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ. ಜೀರೋ ಡೌನ್ ಪೇಮೆಂಟ್, ಕಾಸೇ ತರಬೇಡಿ. ಓಕೆ 2.5 ಲಕ್ಷ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ. ಓಕೆ ಜೀರೋ ಡೌನ್ ಪೇಮೆಂಟ್ ನೀವೇನಾದ್ರೂ ಇಯಾನ್ ಕಾಸಿಲ್ವಾ ಬನ್ನಿ, ಹ್ಮ್ 2.5 ಲಕ್ಷ ನಾನು ಲೋನೇ ಮಾಡಿಸ್ಕೊಡ್ತೀನಿ, ಫ್ರೀ ಆಗಿ ತಗೊಂಡೋಗಿ. ಓಕೆ ಸೊ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನೀವು ಇಯಾನು ಕೂಡ ಪರ್ಚೇಸ್ ಮಾಡಬಹುದು. ಆಲ್ರೆಡಿ ಡೀಟೇಲ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ಇಂಟೀರಿಯರ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಲ್ಟೋ K02 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ, ಟೈರ್ ಕೂಡ ಚೆನ್ನಾಗೇ ಇರುತ್ತೆ, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಇದ್ರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಹಿಂದೆ ಇರುತ್ತೆ. ಮೈಲೇಜ್ 18-20+ ಅಂತ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು. ಸರ್ ಇದು 12 ಮಾಡಲು, ಎಸ್ಪೆಷಲಿ ಇದು ಏನು ಅಂದ್ರೆ CNG ಫಿಟ್ ಆಗಿದೆ. ಓಕೆ ಆರ್ಟಿಒದಲ್ಲಿ ಅಪ್ರೂವಲ್ ಆಗಿದೆ. ಹಾ ಹಾ ಸುಮ್ನೆ ಎಲ್ಲಾರು ಫಿಟ್ ಮಾಡ್ತಾರೆ, ಅಪ್ರೂವಲ್ ಆಗಲ್ಲ. ಆಮೇಲೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಅದು ಹೌದು ಕ್ಲೈಮ್ ಆಗಲ್ಲ ಇನ್ಶೂರೆನ್ಸ್. ಇದರಲ್ಲಿ CNG ಫಿಟ್ ಮಾಡಿ ಆರ್ಟಿಒದಲ್ಲಿ ಅಪ್ರೂವಲ್ ತಗೊಂಡಿದೀವಿ. ಮೈಲೇಜ್ ನಿಮ್ಗೆ ಗೊತ್ತು CNG ಎಷ್ಟು ಕೊಡುತ್ತೆ ಅಂತ, 30, 25, 30 ಅಂತ ಬಂದೇ ಬರುತ್ತೆ. 12 ಮಾಡಲು ಇದು 1.80 ಹೇಳ್ತಾ ಇದೀನಿ ಸರ್. 1.70 ಸೆಕೆಂಡ್ ಓನರ್ 1.80. 1.80 ಓಕೆ 1,80,000 ಅದು ಕೂಡ ಪೆಟ್ರೋಲ್ ವಿತ್ CNG ಇರುವಂತ ಆಲ್ಟೋ. ನೀವು ನೋಡಿರ್ತೀರ ಮಾರ್ಕೆಟ್ ಅಲ್ಲಿ ತುಂಬಾ ಕಡೆ ಬರೀ ಪೆಟ್ರೋಲ್ ಮಾತ್ರ ಇರುತ್ತೆ, CNG ಯಾರು ಕೂಡ ಫಿಟ್ ಮಾಡಿರೋದಿಲ್ಲ. ಅಂತದಲ್ಲಿ CNG ಫಿಟೆಡ್ ಆಲ್ಟೋ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಆರ್ಟಿಒ ಅಪ್ರೂವಲ್ ಆಗಿದೆ ಸರ್. ಆರ್ಟಿಒ ಅಪ್ರೂವಲ್ ಜೊತೆ ಆಲ್ಟೋ 800 ಮತ್ತೊಂದು 18-20+ ಮೈಲೇಜ್ ಬರುವಂತ ಗಾಡಿ ಎಲ್ಲ ನೀವು ನೋಡ್ತಾ ಇರ್ಬೋದು. ತುಂಬಾನೇ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ, ಏನು ಕೂಡ ನೀವು ಸ್ಪೆಂಡ್ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ಏನ್ ಸರ್ ಡೀಟೇಲ್ ಆಲ್ಟೋ 800 ಸರ್ 17 ಮಾಡಲು, ಓಕೆ ಸೆಕೆಂಡ್ ಓನರ್ ಸರ್. ಹಾ ಹಾ ಆಲ್ಟೋ 800 ಸರ್. ಇದು ಓಕೆ ಬರೀ 35,000 ಓಡಿದೆ. ಹಾ 35,000 ಓಡಿದೆ, ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ಬರೀ 35,000 ಓಡಿದ್ರಿಂದ ಏನ್ ಬೇಕೋ ನಿಮ್ಗೆ ಲೋನ್ ಎಲ್ಲ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 3.40 ಹೇಳ್ತಾ ಇದೀನಿ. 3.40 ಹೇಳ್ತಾ ಇದೀನಿ. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡು. ಎಷ್ಟವರೆಗೂ ಲೋನ್ ಆಗ್ಬೋದು ಇದಕ್ಕೆ? ಆಗ್ಬಿಡು ಸರ್, ಇವೆಲ್ಲ ಮಾಡ್ಲಿರೋದ್ರಿಂದ ನಿಮ್ಗೆ 100% ಆಗ್ಬಿಡು ಸರ್. ಗಾಡಿಗೆ ಆಗ್ಬಿಡುತ್ತೆ 100%. ನೀವು ಬಾಡಿ ನೋಡ್ಬೇಕಷ್ಟೇ, ಅಷ್ಟೇ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಷ್ಟೇ. ಓಕೆ ಇದು ಮಾಡ್ಲಿರೋ ಗಾಡಿಗೆ ಸರ್ 100% ಆಗ್ಬಿಡುತ್ತೆ. ಗಾಡಿಗೆ ಫಂಡಿಂಗ್ ಮಾಡ್ಬಿಡ್ತಾರೆ ಬ್ಯಾಂಕ್ ಅವರು. ಇದು ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ 100% ನಿಮ್ಗೆ ಲೋನ್ ಆಗುತ್ತೆ. ಯಾರಾದ್ರೂ ಆಲ್ಟೋ 800 ಹುಡುಕ್ತಾ ಇದ್ರೆ ಆಲ್ಟೋ 800 ಕೂಡ ಪರ್ಚೇಸ್ ಮಾಡಬಹುದು, ಇಲ್ಲ ಆಲ್ಟೋ ಕೂಡ ಪರ್ಚೇಸ್ ಮಾಡಬಹುದು, ಇಲ್ಲ ಏನು ಕೂಡ ಪರ್ಚೇಸ್ ಮಾಡಬಹುದು. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಿ. ಸೊ ಮತ್ತೊಂದು ನೀವು ನೋಡ್ತಾ ಇರ್ಬೋದು ಹ್ಯುಂಡೈ ಗ್ರ್ಯಾಂಡ್ i10 ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಆಲ್ರೆಡಿ ಒಬ್ರು ಕಸ್ಟಮರ್ ನೋಡ್ತಾ ಇದ್ದಾರೆ, ಸೊ ಅದ್ರ ಮಧ್ಯದಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಇದು ಬಂದು ನಿಮಗೆ K01 ಅಂದ್ರೆ ಬೆಂಗಳೂರು ನೊಂದಾಯ್ತಾ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಸ್ಪೋರ್ಟ್ಸ್ ಓಕೆ 17 ಮಾಡಲು, ಸೆಕೆಂಡ್ ಓನರ್. 4,65,000 ಹೇಳ್ತಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಆಗ್ಬಿಡುತ್ತೆ. ಓಕೆ ಇದು ಕೂಡ ಲೋನ್ ಆಗ್ಬಿಡುತ್ತೆ. 4,65,000 ನಿಮ್ಗೆ ಅದರಲ್ಲಿ ಕೂಡ ನೆಗೋಷಿಯಬಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ಬೇಸಿಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತದ್ದು. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಈ ಗಾಡಿಲಿ ಬರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 16, 17, 18 ಈ ತರ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಕಾರ್ನ ಓಡಿಸ್ತೀರಾ ನಿಮ್ಗೆ ಅದೇ ತರ ಮೈಲೇಜ್ ಕೂಡ ಬರುವಂತದ್ದು. ನೆಕ್ಸ್ಟ್ ಡಾಕ್ಟರ್ ಗಾಡಿ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಇದು ಅಂದ್ರೆ ಹೋಂಡಾ ಸಿಟಿ ಸಡನ್ ವೆಹಿಕಲ್, ತುಂಬಾ ಜನ ಕೇಳುವಂತ ಗಾಡಿ. ಸೊ ನೀವು ನೋಡ್ತಾ ಇರ್ಬೋದು K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ನಿಮಗೆ ಮೈಲೇಜ್ ಎಲ್ಲ ಇದು ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ಇದ್ರದ್ದು ಕೂಡ ನೀವು 16, 15 ಈ ತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಅಲೋವೆಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಜೊತೆಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏನ್ ಸರ್ ಡೀಟೇಲ್ ಇದು? ಸರ್ 12 ಮಾಡಲು, ಸೆಕೆಂಡ್ ಓನರ್. ಓಕೆ ಗಾಡಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ವಿ ವೇರಿಯಂಟ್ ಸರ್. ಇದು ಕಸ್ಟಮರ್ ಏನ್ ಮಾಡೋಣ ಅಂದ್ರೆ 360 ಡಿಗ್ರಿ ಕ್ಯಾಮೆರಾ ಹಾಕ್ಬಿಡೋಣ ಸರ್. 360 ಡಿಗ್ರಿ ನೀವು ಎಲ್ಲಿ ನಿಂತ್ಕೊಂಡ್ರೆ ನೀವು ನಿಂತಿರೋದು ಕಾಣುತ್ತೆ, ನಾನ್ ನಿಂತಿರೋ ಕಾಣುತ್ತೆ, ಹಿಂದೆ ಹೋದ್ರೆ ಕಾಣುತ್ತೆ, ಸೈಡ್ ಹೋದ್ರೆ ಕಾಣುತ್ತೆ, ಇಂಡಿಕೇಟರ್ ಹಾಕಿದ್ರೆ ಮಿರರ್ ಇದು ಟಿವಿಲ್ ಕಾಣುತ್ತೆ. 360 ಡಿಗ್ರಿ ಕ್ಯಾಮೆರಾ ಇರೋದ್ರಿಂದ ಸಕಾಲಾಗಿ ಮೇಂಟೈನ್ ಮಾಡಿದ್ರೆ ಒಂದು 50,000-60,000 ರೂಪಾಯಿ ಸಿಸ್ಟಮ್ಗೆ ಆಗ್ಬಿಟ್ಟಿದೆ ಸರ್. ಓಕೆ ಇದು 12 ಮಾಡಲು 4 ಲಕ್ಷ ಹೇಳ್ತಾ ಇದೀವಿ ಸರ್. 12 ಮಾಡಲ್ 4 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಗಾಡಿ ಸೂಪರ್ ಆಗೈತೆ ಸರ್ ಗಾಡಿ. ಓಕೆ ಅದ್ರಲ್ಲಿ ಒಳಗಡೆ ತೋರಿಸಿ ಸರ್ ಹೆಂಗಿದೆ ಅಂತ ಗಾಡಿ. ಹಾಗೆ ತೋರಿಸಿದ ಒಳಗಡೆ ಎಲ್ಲಾನು ಕೂಡ ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ರೆ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. 4 lakhs ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ ಇದಾಗುತ್ತೆ. ಇನ್ನೊಂದು ಸ್ವಲ್ಪ ಜನ ನಮ್ಗೆ ಯುಟಿಲಿಟಿ ವೆಹಿಕಲ್ಸ್ ಬೇಕು ಅಂತ ಹೇಳ್ತೀರಾ, ಓಮಿನಿ ಬೇಕು, ಈಕೋ ಬೇಕು ಅಂತ ಕೇಳ್ತಾನೆ ಇರ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು ಅಂಥದ್ರಲ್ಲಿ ಒಂದು ಈಕೋ ಕೂಡ ಇರುತ್ತೆ. ಇದು ಬಂದು ನಿಮಗೆ K02 ಬೆಂಗಳೂರು ನೋಂದಾಯಿತ ವೆಹಿಕಲ್. ಇದು ಈ ಗಾಡಿ ಕೂಡ ಅಷ್ಟೇ ಒಳ್ಳೆ ಕಂಡೀಷನ್ ಇರುತ್ತೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ 5 ಸೀಟರ್ ವಿತ್ AC ಅಲ್ವಾ ಸರ್? ಇದು 5 ಸೀಟರ್ AC 22 ಮಾಡಲು, ಸಿಂಗಲ್ ಓನರ್, 60,000 ಓಡಿದೆ ಗಾಡಿ. ಓಕೆ ಪ್ರೈಸ್ ಬಂದು 5,20,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,20,000 ಲೋನ್ ಬಂದ್ರೆ ನಿಮ್ಗೆ ಇದು ಲೋನ್ ಆಗ್ಬಿಡ್ತವೆ. ಓಕೆ ಫುಲ್ ಲೋನೇ ಆಗುತ್ತೆ. ಓಕೆ ಅದು ಕೂಡ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. 16+ ಮೈಲೇಜ್ ಕೂಡ ಬರುವಂತ ಒಂದು ಯುಟಿಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಬೇಕನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್. ಅದರಲ್ಲೂ ಕೂಡ ಇದು ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ K03 ರಿಜಿಸ್ಟರ್ಡ್ ವೆಹಿಕಲ್.
ನಾನು ನಿಮಗೆ ಇದ್ರದ್ದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು ನಿಮ್ಗೆ ಇದ್ರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ABS ಈಗ ಪ್ರತಿಯೊಂದು ಕೂಡ ಇರುವಂತದ್ದು. ಜೊತೆಗೆ ಇದರಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ, ಅಂದ್ರೆ ಇಂಜಿನ್ ಆನ್ ಅಂಡ್ ಆಫ್ ಇಗ್ನಿಷನ್ ಬಟನ್ ಕೂಡ ಇರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಸರ್ ಡೀಟೇಲ್ ಇದು? ಸರ್ 16 ಮಾಡಲು ಸೆಕೆಂಡ್ ಓನರ್. ಹಾ. ಗಾಡಿ ಸಕ್ಕದಾಗಿದೆ, ಹೆಂಗೆ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ ಗಾಡಿ. ಓಕೆ, ಟೈಟಾನಿಯಂ ಪ್ಲಸ್ ಇದು, ಟೈಟಾನಿಯಂ ಪ್ಲಸ್ ಇದು, ಪ್ಲಸ್ ಇದು 6.30 ಹೇಳ್ತಾ ಇದೀನಿ. ನೆಗೋಷಿಯಬಲ್ 6,30,000 ಅದರಲ್ಲಿ Negotiable. ಲೋನ್ ಎಲ್ಲ ಇದಕ್ಕೆ ಲೋನ್ ಎಲ್ಲ ಆಗ್ಬಿಡುತ್ತೆ, ಮಾಡ್ಲಿ ಗಾಡಿ ಆಗ್ಬಿಡುತ್ತೆ ಸರ್. ಓಕೆ 12 ಒಳಗಡೆ ನಿಮ್ಗೆ ಲೋನ್ ಆಗಲ್ಲ. ಹ್ಮ್. 13 ಅಲ್ಲ 14 ಮೇಲೆ ನಿಮ್ಗೆಲ್ಲ ಲೋನ್ ಆಗ್ಬಿಡುತ್ತೆ. ಓಕೆ, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಲೋನ್ Depend ಆಗುತ್ತೆ. ಆಗ್ಬಿಡುತ್ತೆ. ಓಕೆ, ನೋಡಿದ್ರಲ್ಲ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಬೇಕು ಅನ್ನೋರು ಇಕೋ ಸ್ಪೋರ್ಟ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸುಜುಕಿ ಸ್ವಿಫ್ಟ್ ಅವಾಗಲೇ ನಾನು ನಿಮಗೆ ನ್ಯೂ ಶೇಪ್ ತೋರಿಸ್ದು. ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ ಓಲ್ಡ್ ಶೇಪ್, ಯಾಕಂದ್ರೆ ಹೊಸದು ಎಷ್ಟೇ ಬಂದ್ರು ಕೂಡ ಹಳೆ ಗನ್ ಯಾವತ್ತಿದ್ರು ಕದರು ಸರ್ ಅನ್ನೋರಿಗೆ. ಸೊ ನೀವು ನೋಡ್ತಾ ಬೋದು ಹಳೆ ಶೇಪ್ ಅಲ್ಲೂ ಕೂಡ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಅಟ್ರಾಕ್ಟಿವ್ ಮ್ಯಾಗ್ವೆಲ್ ಕೂಡ ಹಾಕ್ಸಿದ್ರೆ ಅದ್ರ ಕೂಡ ವೈಟ್ ಕಲರ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇರುತ್ತೆ. ಅದನ್ನು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಸರ್ ಪೆಟ್ರೋಲ್ ಹಾ. 2009 ಮಾಡಲು, ಓಕೆ, ಸಿಂಗಲ್ ಓನರ್, FC ಎಲ್ಲ ರನ್ನಿಂಗ್ ಇದೆ, ಅಲಾವಿಸ್ ಎಲ್ಲ ಇದೆ. VXI ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ ಸಿಗೋದು ಕಮ್ಮಿ. ಸಿಂಗಲ್ ಓನರ್ ಗಾಡಿ ವೆಲ್ ಮೇಂಟೈನ್ ಇದೆ ಗಾಡಿ. 2,75,000 ಕೊಡಿ ಸರ್, ತಗೊಂಡೋಗಿ ಸರ್. 2,75,000ಕ್ಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಚೌಕಾಸಿ ಅನ್ನೋದಿಲ್ಲದೆ ವ್ಯಾಪಾರ ನಡೆಯಲ್ಲ ರೀ. ಬಂದು ಕೂತ್ಕೊಂಡು ಮಾತಾಡಿ, ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾತಾಡಿ. ಒಳ್ಳೆ ಪ್ರೈಸ್ ಆದಾಗ ಖಂಡಿತ ಮ್ಯಾಗ್ವಿಲ್ ಎಲ್ಲ ಹಾಕಿದ್ರೆ ನೋಡಿ ಸರ್ ಹೆಂಗಿದೆ ಗಾಡಿ. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಯಾಕಂದ್ರೆ ತುಂಬಾ ಜನ ಗಾಡಿ ತಗೊಂಡು ಅದಾದ್ಮೇಲೆ ಮ್ಯಾಗ್ವಿಲ್ ಹಾಕಿಸ್ಕೊತಾರೆ. ಇಲ್ಲಿ ಆಲ್ರೆಡಿ ರೆಡಿ ಇರುವಂತದ್ದು. ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಮತ್ತೊಂದು Hyundai i20 ಇರುತ್ತೆ. ಸೊ ನೀವು ನೋಡ್ತಾ ಬೋದು ಇದರಲ್ಲೂ ಕೂಡ ಅಲೋವಿಲ್ಸ್ ಇರುತ್ತೆ, ಏರ್ ಬ್ಯಾಗ್, ಇದು ಸಾರಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇದು ಬಂದು ನಿಮಗೆ KS03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಹೌದು, ಇದರಲ್ಲೂ ಕೂಡ ಏರ್ ಬ್ಯಾಗ್, ABS ಇರುತ್ತೆ, ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಇರುತ್ತೆ. ಅಂದ್ರೆ ಅಷ್ಟೇನಾ ಇದು ಸ್ಪೋರ್ಟ್ಸ್ ವೇರಿಯಂಟ್? ಓಕೆ, ಏನ್ ಸರ್ ಡೀಟೇಲ್ ಇದು? ಸರ್ ಇದು 12 ಮಾಡಲು, ಓಕೆ, ಸೆಕೆಂಡ್ ಓನರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ ಸರ್. 60,000 ಅಷ್ಟೇ ಹೊಡಿರೋದು. 60,000 ಓಡಿದೆ. 60,000 ಯಾರೋ ಡಾಕ್ಟರ್ ಯೂಸ್ ಮಾಡಿರೋದು ಗಾಡಿ ಇದು. ಗಾಡಿ ಒಂದು ಪೈಂಟು ಆಗಿಲ್ಲ ಸರ್, ಒಂದು ಇದು ಯಾವ್ದು ಪೈಂಟ್ ಆಗಿಲ್ಲ. ಓಕೆ, ಏನ್ ಒಂದ್ ಟಚ್ ಒಂದ್ ಗೆರೆನೇ ಇಲ್ಲ ಅನ್ಕೊಳ್ಳಿ. ಹಾ ಹಾ, 60,000 ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಓಕೆ, ಗಾಡಿ ಸಕ್ಕದಾಗಿದೆ. ಗಾಡಿ ಒಳಗಡೆ ನೀವ್ ಏನೇನ್ ಕಂಪ್ನಿ ಹೆಂಗೈತೆ ಗಾಡಿ ಹಂಗೆ ಇದೆ. ಏನು ಆಲ್ಟ್ರೇಷನ್ ಗಿಲ್ಟ್ರೇಷನ್ ಏನು ಮಾಡಿಲ್ಲ. ರಿವರ್ಸ್ ಕ್ಯಾಮ್ರಾ ಬರುತ್ತೆ, TV LED, ಓಕೆ, ಆಮೇಲೆ ಮಿರರ್ ಕಂಟ್ರೋಲ್ ಎಲ್ಲ, ABS, ಏರ್ ಬ್ಯಾಗ್ಸ್ ಎಲ್ಲ ಕಂಪ್ಲೀಟ್ ಅದೆಲ್ಲ ಇದೆ. ಮ್ಯಾಗ್ವಿಲ್, LED ಸಿಸ್ಟಮ್ ಇದೆ, LED ಬರುತ್ತೆ, LED ಲೈಟ್ ಎಲ್ಲ ಬರುತ್ತೆ. 65,000 ಹೊಡಿದೆ ಗಾಡಿ ಅಷ್ಟೇ. ಓಕೆ, ರೆಕಾರ್ಡ್ ಕೊಡ್ತೀನಿ ಬೇಕಾದ್ರೆ ಇದಕ್ಕೆ. ಗಾಡಿ ಚೆನ್ನಾಗೈತೆ. 3,85,000. 385. ಲೋನ್ ಗೀನ್ ಆಗಲ್ಲ, ಫುಲ್ ಕ್ಯಾಶ್ ಬರಬೇಕು. ಗಾಡಿ ₹1 ಖರ್ಚಿಲ್ಲ. ಓಕೆ, ₹1 ಕೂಡ ಖರ್ಚಿಲ್ತಿರೋಂಥ ಗಾಡಿ 3,85,000 ಹೇಳ್ತಿದ್ದಾರೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಹಿಂದೆನೇ ಹೇಳ್ದಂಗೆ ಬನ್ನಿ, ಚೌಕಾಸಿ ಮಾತಾಡಿ, ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡಿ ಒಳ್ಳೆ ಪ್ರೈಸ್ಗೆ ಅದನ್ನು ಕೂಡ ನೀವು ತೊಗೊಂಡೋಗ್ಬೋದು. ನೆಕ್ಸ್ಟ್ ಫೋರ್ಡ್ ಫಿಗೋ. ಸೊ ನೀವು ನೋಡ್ತಾ ಬೋದು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರುವಂಥದ್ದು. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಸರ್. ಓಕೆ, ಅಂದ್ರೆ ನೀವು ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಸರ್ ಇದು? ಸರ್ ಇದು 14 ಮಾಡಲು ಸರ್. 14 ಮಾಡಲು, ಸೆಕೆಂಡ್ ಓನರ್, ಟಾಪ್ ಎಂಡ್. ಇದನ್ನು ಏರ್ ಬ್ಯಾಗ್, ABS ಎಲ್ಲ ಇದೆ, ಪ್ರತಿಯೊಂದು ಫೀಚರ್, ಪವರ್ ವಿಂಡೋಸ್ ಎಲ್ಲ ಇದೆ. 90,000 ಹೊಡಿದೆ ಗಾಡಿ. 90,000 ಹೊಡಿದೆ ಗಾಡಿ. ಇದು ಗೊತ್ತಲ್ಲ ಸರ್, ಗಟ್ಟಿ ಕಲ್ಲು, ಮೈಲೇಜ್ಗೂ ಕಿಂಗು. ಓಕೆ, ಗಾಡಿ ಸಕಾಲ. ಲೋನು ಆಗುತ್ತೆ ಇದಕ್ಕೆ. ಓಕೆ, ಲೋನ್ ಕೂಡ ಲೋನು ಆಗುತ್ತೆ. 3.5 ಲಕ್ಷ ಹೇಳ್ತಾ ಇದೀನಿ. ಒಂದು 3 ಕಾಲ್ ಕೊಡಿ ಸರ್. 3 ಕಾಲ್ಗೆ. ಓಕೆ, 3,25,000ಕ್ಕೆ ನಿಮ್ಗೆ ಈ ಫೋರ್ಡ್ ಫಿಗೋ ಕೂಡ ಸಿಗುವಂತದ್ದು. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಫೋರ್ಡ್ ಫಿಗೋ ಕಮ್ಮಿ ಮಾಡ್ಕೊಡ್ತೀನಿ. ಇನ್ನೂ ಕೂಡ ಕಡಿಮೆ ಆಗುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ.